ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ 15. ಇಂದು ಟೌನ್ ಹಾಲ್ ಪುನರ್ಭವನದಲ್ಲಿ ಕರ್ನಾಟಕ ಕ್ರೈಸ್ತ ಅಲ್ಪಸಂಖ್ಯಾತ ಜಾಗೃತಿ ವೇದಿಕೆ ವತಿಯಿಂದ 77 ಕ್ರೈಸ್ತ ಡಾಕ್ಟರೇಟ್ ಪದವೀಧರರಿಗೆ ಸನ್ಮಾನ ಕಾರ್ಯಕ್ರಮ. ನಮ್ಮದ ಈ ದಿನದ ಕಾರ್ಯಕ್ರಮ ಕರ್ನಾಟಕದಲ್ಲಿ ಕ್ರೈಸ್ತ ಸಮುದಾಯದಲ್ಲಿ PhD ಮಾಡಿರತಕ್ಕಂತಹ ಸಾಧಕರನ್ನು ಕರೆದು ಒಟ್ಟುಗೂಡಿಸಿ ಗೌರವಿಸಬೇಕೆಂದು ನಮ್ಮ ಅನಿಸಿಕೆಯಾಗಿತ್ತು. ಅದು ತುಂಬ ದಿವಸಗಳ ಕನಸು. ಈಗ ನಮ್ಮ ಧರ್ಮಾಧ್ಯಕ್ಷರ ಮೂಲಕ ಸಾಧ್ಯವಾದಷ್ಟು ಜಿಲ್ಲೆಗಳಿಂದ ಜನರನ್ನು ಕರೆಸಿ ಸಾಧಕರನ್ನು ಇಲ್ಲಿ ಗೌರವಿಸುವಂತಹ ಒಂದು ಕಾರ್ಯಕ್ರಮವನ್ನು ಇಟ್ಟು ಸರ್, ಇಲ್ಲಿ ನೋಡಿ ಸರ್. ಓಕೆ, ಇವತ್ತು ಕಾರ್ಯಕ್ರಮ ಬಗ್ಗೆ ಹೇಳಿ ಸರ್. ನಾವು ನಮ್ಮ ಕರ್ನಾಟಕ ಕ್ರೈಸ್ತ ಅಲ್ಪಸಂಖ್ಯಾತ ಜಾಗೃತಿ ವೇದಿಕೆಯ ವತಿಯಿಂದ ಸುಮಾರು ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಳ್ತಾ ಇದ್ವಿ. ಈ ಕರೋನಾ ಬಂದ ಮೇಲೆ ಸ್ವಲ್ಪ ದೊಡ್ಡ ಕಾರ್ಯಕ್ರಮಗಳು ಮಾಡಲು ಸ್ವಲ್ಪ ಸಾಧ್ಯವಾಗಲಿಲ್ಲ. ಆಗ ನಮ್ಮ ಪದಾಧಿಕಾರಿಗಳೆಲ್ಲ ಸೇರಿ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡಬೇಕು ಅಂತ ನಿಶ್ಚಯ ಮಾಡಿದ್ವಿ. ಅದರಲ್ಲಿ ನಮ್ಮ ಒಂದು ಪ್ರಸ್ತಾಪ ಬಂತು. ಕರ್ನಾಟಕದಲ್ಲಿರುವಂಥ ನಮ್ಮ ಕ್ರೈಸ್ತ PhD ಮಾಡಿರುವಂಥವರು ಎಲ್ಲರನ್ನೂ ಗುರುತಿಸಿ ಅವರನ್ನು ಸನ್ಮಾನ ಮಾಡೋ ಒಂದು ಕಾರ್ಯಕ್ರಮ ಮಾಡೋಣ ಅಂತ ಹೇಳ್ಬಿಟ್ಟು ನಾವು ನಮ್ಮ ಧರ್ಮಾಧ್ಯಕ್ಷರ ಹತ್ರ ಹೋಗಿ ಸಂಧಿಸ್ತೀವಿ. ಅವರಿಗೆ ಈ ವಿಷಯ ತಿಳಿಸಿದಾಗ ಅವ್ರು ಭಾಳ ಸಂತೋಷಪಟ್ಟರು. ಆಯಿತು, ನೀವು ಮಾಡಿ, ನಾನು ನಿಮಗೆ ಸಹಾಯ ಮಾಡ್ತೀನಿ, ನಾನು ನಿಮಗೆ ಸಪೋರ್ಟ್ ಮಾಡ್ತೀನಿ, ನಿಮಗೆ ಪ್ರೋತ್ಸಾಹ ಮಾಡ್ತೀನಿ, ನೀವು ಮಾಡಿ ಅಂತಂದ್ಬಿಟ್ಟು ಡೇಟ್ ಕೊಟ್ಟರು. ಅವರು ಡೇಟ್ ಕೊಟ್ಟಿದ್ದ ಪ್ರಕಾರ ಅವ್ರ ಸಲಹೆ ಮೇರೆಗೆ ಈ ದಿನ ಈ ಟೌನ್ ಹಾಲ್ನಲ್ಲಿ ನಾವು ಈಗ ಕಾರ್ಯಕ್ರಮನ ಹಮ್ಮಿಕೊಂಡಿದ್ವಿ. ಹಾಗಾಗಿ ಅದೇ ರೀತಿ ನಾವು ಎಲ್ಲ ಚರ್ಚೆಗಳಿಗೂ ಎಲ್ಲ ಜಿಲ್ಲೆಗಳಿಗೂ ನಮ್ಮ ಅಲ್ಪಸಂಖ್ಯಾತ ಜಾಗೃತಿ ವೇದಿಕೆಯ ರಾಜ್ಯದ ಕಡೆ ಎಲ್ಲ ನಮಗೆ ಎಲ್ಲ ಕಡೆಯಿಂದಲೂ ಭಾಳ ಒಳ್ಳೆಯ ರೆಸ್ಪಾನ್ಸ್ ಬಂತು. ಅದರಲ್ಲಿ ನಮ್ಮ ಸ್ಕ್ರೀನಿಂಗ್ ಕಂಪ್ನಿಯಲ್ಲಿ ಸ್ಟ್ರಿಕ್ಟಾಗಿ ರೆಕಗ್ನೈಸ್ಡ್ ಯೂನಿವರ್ಸಿಟಿಯಿಂದ ಥೀಸಿಸ್ ಸಬ್ಮಿಟ್ ಮಾಡಿ ರೆಗ್ಯುಲರ್ ಆಗಿ ಮಾಡಿರುವಂಥ PhD ಹೋಲ್ಡರ್ಸ್ನ ಮಾತ್ರ ಅವ್ರನ್ನ ಗುರುತಿಸಿ ಅವ್ರನ್ನ ಕರೆದು ಅವರ ಭಾವಚಿತ್ರಗಳು ಅವರ ಇದನ್ನು ಎಲ್ಲ ಪಡೆದುಕೊಂಡು ಅವರ ಡಾಕ್ಯುಮೆಂಟ್ನೆಲ್ಲ ವೆರಿಫೈ ಮಾಡಿ ಯೂನಿವರ್ಸಿಟಿಯಿಂದ ಅದನ್ನು UGC ಅಪ್ರೂವ್ ಆಗಿದೆ ಅಂತ ನೋಡಿಕೊಂಡು ಎಲ್ಲ ಸ್ಕ್ರೀನ್ ಮಾಡಿ ಅವರಿಗೆ 75 ಅಪ್ಲಿಕೇಶನ್ ಬಂತು. ಅದರಲ್ಲಿ 8 ಅಪ್ಲಿಕೇಶನ್ನ ನಾವು ರಿಜೆಕ್ಟ್ ಮಾಡಿದ್ವಿ. ಯಾವುದೇ ಕಾರಣಕ್ಕೂ ನಾವು ಈ ಆನರರಿ ಡಿಗ್ರಿ ಕೊಟ್ಟಿರುವಂಥವ್ರನ್ನ ನಾವು ಇನ್ಕ್ಲೂಡ್ ಮಾಡಲಿಲ್ಲ. ರೆಗ್ಯುಲರ್ ಆಗಿ ಥೀಸಿಸ್ ಸಬ್ಮಿಟ್ ಮಾಡಿ ಅವರು ವರ್ಷಾನುಗಟ್ಟಲೆ ಕಷ್ಟಪಟ್ಟು ಮಾಡಿರುವಂಥ PhD ಪಡೆದಿರುವಂಥ ಗಣ್ಯರನ್ನು ಮಾತ್ರ, ವಿದ್ಯಾವಂತರನ್ನು ಮಾತ್ರ ಗುರುತಿಸಿ ಈ ಸಮಾರಂಭವನ್ನು ಹಮ್ಮಿಕೊಂಡ್ವಿ. ದೇವರ ದಯೆಯಿಂದ, ಭಗವಂತನ ಆಶೀರ್ವಾದದಿಂದ ಈ ಕಾರ್ಯಕ್ರಮ ಭಾಳ ಚೆನ್ನಾಗಿ ಮೂಡಿಬಂತು. ಅದಕ್ಕೆ ನಮ್ಮ ಭಾಳ ಸಂತೋಷ. PhD ಪದವೀಧರರು ಇಡೀ ರಾಜ್ಯದಲ್ಲಿ ಅನೇಕ 7 ಜಿಲ್ಲೆಗಳಿಂದ ಬಂದಿದ್ದಾರೆ. ಎಲ್ಲರಿಗೂ ಕೂಡ ನಾವು ಕರೆ ಕೊಟ್ಟಿದ್ದೀವಿ. 78 ಮಂದಿ ಇದರಲ್ಲಿ ಸನ್ಮಾನಿತರಾಗಿದ್ದಾರೆ. ಅವರೆಲ್ಲರಿಗೂ ಕೂಡ ಸನ್ಮಾನ ಮಾಡ್ತಿದ್ದೀವಿ. ಈ ಸನ್ಮಾನದ ಮೂಲಕ ಅವರಿಗೆ ಪ್ರೋತ್ಸಾಹವನ್ನು ಕೊಡೋದು ಮತ್ತು ಅವರ ಮೂಲಕ ಬೇರೆಯವರು ಕೂಡ ಒಂದು ಪ್ರೋತ್ಸಾಹ ಸಿಗಲಿ, ನಮ್ಮ ಸಮುದಾಯಕ್ಕೆ ಸಿಗಲಿ ಅಂತ. ಯಾಕಂತಂದರೆ ನಮ್ಮ ಸಮುದಾಯವನ್ನು ರೆಕಗ್ನೈಸ್ ಮಾಡೋರು ಬೇರೆ ಅಂತ ಯಾರು ಇರೋದು. ಆ ಒಂದು ಕಾರ್ಯಕ್ರಮಕ್ಕಾಗಿ ಆ ಒಂದು ವಿಷಯವಾಗಿ ಕಾರ್ಯಕ್ರಮ. ಸರ್, ಇವತ್ತು ಯಾರ್ಯಾರು ಗಣ್ಯ ವ್ಯಕ್ತಿಗಳು ಬಂದು? ಇವತ್ತಿನ ದಿವಸ ಈ ಗಣ್ಯ ವ್ಯಕ್ತಿಗಳಾಗಿ ನಮ್ಮ ಬೆಂಗಳೂರಿನ ಮಹಾಧರ್ಮಾಧ್ಯಕ್ಷರಾದಂಥ ಅತಿ ಪೂಜ್ಯ ಪೀಟರ್ ಮಚ್ಚಾಡರವರು ಇಲ್ಲಿದ್ದಾರೆ. ಅದರದೊಂದಿಗೆ IAS ಅಧಿಕಾರಿಗಳಾದಂತಹ ಶ್ರೀ ಯಶವಂತರವರು ಸಹ ಇಲ್ಲಿದ್ದಾರೆ. ಜೊತೆಗೆ ನಮ್ಮ ಕಥೋಲಿಕ ಗುರುಗಳಾದಂತಹ ಪೂಜ್ಯ ಆರಕೆ ರಾಜ, ಪೂಜ್ಯ ಬರ್ತಲಂ ಮತ್ತು ಪೂಜ್ಯ ಅರಳಪ್ಪ ಇನ್ನಿತರ ಗುರುಗಳು ಸಹ ಇದ್ದಾರೆ. ಸರ್, ನಿಮ್ಮ ಟ್ರಸ್ಟಲ್ಲಿ ಏನೆಲ್ಲ ಕೆಲಸ ಮಾಡ್ತೀರಾ ಸರ್? ಅದೇ 12 ವಿಭಾಗದಲ್ಲಿ ನನಗೆ ಹೇಳಿದೆ. ಹಾಗೆ ಇಟ್ಕೊಳ್ಳಿ: ಮಹಿಳಾ ವಿಭಾಗ, ಸಂಗೀತ ವಿಭಾಗ, ವೈದ್ಯಕೀಯ ವಿಭಾಗ, ಪರಿಸರ ವಿಭಾಗ, ಮತ್ತು ಕಾನೂನು, ಮುತ್ಸಜ್ಜಿ, ಕ್ರೀಡಾ ಶಿಕ್ಷಣ ವಿಭಾಗ ಇದೆ, ಸಂಪರ್ಕ ವಿಭಾಗವಿದೆ, ವೃತ್ತಿ ವಿಭಾಗವಿದೆ, ಧಾರ್ಮಿಕ ವಿಭಾಗವಿದೆ, ಸಂಘಟನಾ ವಿಭಾಗ. ಓಕೆ ಸರ್, ನಿಮ್ಮ ಹೆಸರು? ನಾವು ಪಾತ್ಯರಾಜ್ ಅಂತ TC ಪಾಳ್ಯದಿಂದ ಬಂದಿದ್ದೇವೆ. ಇದು ಸುಮಾರು 15 ವರ್ಷಗಳ ಹಿಂದೆ ಇದು ಪ್ರಾರಂಭವಾಯಿತು. ಇದರಲ್ಲಿ 12 ವಿಭಾಗಗಳನ್ನಾಗಿ ಮಾಡಿದ್ದೀವಿ. ಆ 12 ವಿಭಾಗಗಳಲ್ಲಿ ವರ್ಷಕ್ಕೆ 1-2 ಕಾರ್ಯಕ್ರಮ ನಾವು ಮಾಡುತ್ತಲೇ ಬಂದಿದ್ದೇವೆ. ನಾವು ಕರ್ನಾಟಕ ಅಲ್ಪಸಂಖ್ಯಾತರ ಜಾಗೃತಿ ವೇದಿಕೆ ಅಂತ ಇದರ ಹೆಸರು. ನಾವು ಜಾಗೃತಿ ಮೂಡಿಸುವುದೇ ಇದರ ಉದ್ದೇಶ. ಮತ್ತು ಅನೇಕ ಜನರಿಗೆ
ಸರ್ಕಾರದಿಂದ ಬರುವಂತಹ ಸೌಲಭ್ಯಗಳು ಗೊತ್ತಿಲ್ಲ. ಅದನ್ನು ನಾವು ಜಾಗೃತಿ ಮೂಡಿಸುತ್ತಾ ಅನೇಕ ರೀತಿಯಲ್ಲಿ ಅವಿದ್ಯಾವಂತರಿಗೂ ನಾವು ಮಾರ್ಗದರ್ಶಕರಾಗಿ ಮಾಡುತ್ತಾ ಹೋಗ್ತಾ ಇದ್ದೇವೆ. ಆಮೇಲೆ ಅನೇಕರಿಗೆ ನಾವು ಒಂದು ಟೈಲರಿಗಾಗಲಿ ಒಂದು ವೃತ್ತಿಪರ ನಾವು ಮಾರ್ಗದರ್ಶಕರಾಗಿ ತೋರಿಸ್ತಾ ಇದ್ದೇವೆ. ಹೆಚ್ಚು ಈ ದಿನ PhD ಮಾಡಿರುವವರನ್ನು ಎಲ್ಲ ಜಿಲ್ಲೆಗಳಿಂದ ಕರೆಸಿ ಅವರಿಗೆ ಸನ್ಮಾನ ಮಾಡಿ ಗಣ್ಯ ವ್ಯಕ್ತಿಗಳ ಮುಖಾಂತರ ಅವರಿಗೆ ಸನ್ಮಾನ ಮಾಡಿ ಗೌರವಿಸ್ತಾ ಇದ್ದೇವೆ. ಈ ಒಂದು ಟೌನ್ ಹಾಲ್ನಲ್ಲಿ ನಮಗೆ ಸ್ಥಾನ ಸಿಗಲಿಕ್ಕೆ ಗಣ್ಯ ವ್ಯಕ್ತಿಯರು ನಮಗೆ ಸಹಾಯ ಮಾಡಿರ್ತಾರೆ. ಅದರಲ್ಲಿ ನಮ್ಮ ಈ ಸಂಘದ ಅಧ್ಯಕ್ಷರ ಶ್ರೀಯುತ ಶಾಂತಪ್ಪನವರು ಮತ್ತು ಕಾರ್ಯಾಧ್ಯಕ್ಷರು ಅರಳಪ್ಪನವರು ಸಹ ಇದಕ್ಕೆ ತುಂಬ ಸಾಕ್ಷಿಗಳಾಗಿ ನಿಂತಿರುತ್ತಾರೆ. ಸಗಾಯರಾಜ್ ಬಿ ಅಂತೇಳಿ ಸಂಚಾಲಕರು, ಕರ್ನಾಟಕ ಕ್ರೈಸ್ತ ಅಲ್ಪಸಂಖ್ಯಾತರ ಜಾಗೃತಿ ವೇದಿಕೆ ಅಂತ. ನಮ್ಮ ಸಂಘ ಸುಮಾರು 15 ವರ್ಷಗಳಿಂದ ಕಾರ್ಯನಿರ್ವಹಿಸ್ತಾ ಇದೆ. ನಾವು ಪೂರ್ತಿಯಾಗಿ ಇಂಥ ಎಲ್ಲ ನಮ್ಮಲ್ಲಿ 12 ಕ್ಷೇತ್ರಗಳಿವೆ. ವಿವಿಧ ಕ್ಷೇತ್ರಗಳಲ್ಲಿ ನಾವು ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀವಿ. ಎಲೆಮರೆಯ ಕಾಯಿಯಂತೆ ನಾವು ನಮ್ಮ ಕೆಲಸಗಳನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಈಗಷ್ಟೇ ನಾವು ಬೆಳಕಿಗೆ ಬಂದು ಒಂದೊಂದೇ ಒಳ್ಳೆ ಅದ್ಭುತ ಕಾರ್ಯಗಳನ್ನು ಮಾಡಬೇಕು ಅಂತೇಳಿ ಇಂಥ ಒಂದು ಕಾರ್ಯವನ್ನು ನಿರೂಪಿಸಿ ನಮ್ಮಲ್ಲೇ ಕಥೋಲಿಕ ಕ್ರೈಸ್ತರಲ್ಲಿ PhD ಪಡೆದಿರುವಂಥವ್ರನ್ನ ಗುರುತಿಸಿ ನಾವು ಈ ಒಂದು ಸನ್ಮಾನ ಕಾರ್ಯಕ್ರಮ ಇಟ್ಟು ಅವ್ರಿಗೋಸ್ಕರ ಅವ್ರನ್ನ ನಾವು ಇನ್ನೂ ಸ್ವಲ್ಪ ಉತ್ತೇಜನ ಕೊಟ್ಟು ಇನ್ನೂ ಮುಂದಕ್ಕೆ ತುಂಬ ಜನ ಬರಲಿ ಅಂತೇಳಿ ನಾವು ಆಶಿಸುತ್ತಾ ಈ ಒಂದು ಕಾರ್ಯವನ್ನು. ನಾನು ಡಾಕ್ಟರ್ ಚಂದ್ರಶೇಖರ್ ಬೆರದಾರು, ನಿವೃತ್ತ ಪ್ರಾಧ್ಯಾಪಕರು, ಇತಿಹಾಸ ಅಧ್ಯಯನ ವಿಭಾಗ, ಚನ್ನಬಸವೇಶ್ವರ ಕಾಲೇಜು ಪಾಲಿಕೆ. ನನ್ನ ಅಧ್ಯಾಪಕರಾಗಿದ್ದಿರ್ತಕ್ಕಂಥ ಡಾಕ್ಟರ್ ಶ್ರೀನಿವಾಸ್ ನೇಂದ್ರೆಯವರಿಗೆ ಇವತ್ತು ಕರ್ನಾಟಕ ಕ್ರೈಸ್ತ ಅಲ್ಪಸಂಖ್ಯಾತ ಜಾಗೃತಿ ವೇದಿಕೆಯವರು ಅವರು PhD ಪಡೆದದಕ್ಕಾಗಿ ವಿಶೇಷವಾದ ಸನ್ಮಾನವನ್ನು ಮಾಡಿದ್ದಾರೆ. ಇದು ನನಗೆ ಬಹಳ ಹರ್ಷವನ್ನು ಉಂಟು ಮಾಡಿದೆ. ಇದೇ ಸಂದರ್ಭದೊಳಗೆ ನಾನು ಕಾಕತಾಳೀಯವಾಗಿ ಬೆಂಗಳೂರಿನೊಳಗೆ ಇರುವುದರಿಂದ ಈ ಸಮಾರಂಭದಲ್ಲಿ ಪಾಲ್ಗೊಂಡು ಸಂಭ್ರಮಿಸುವುದರೊಳಗೆ ನನಗೆ ಬಹಳ ಖುಷಿಯಾಗ್ತದೆ. ಇದು ನನ್ನ ಪಾಲಿಗೆ ನಿಜವಾಗಿಯೂ ಸಂತಸ ಹರಡುವ. ಕ್ರೈಸ್ತ ಸಮುದಾಯದಲ್ಲಿ PhD ಹೋಲ್ಡರ್ಸು ಏನಿದ್ದಾರೆ ಅವ್ರನ್ನೆಲ್ಲ ಕರೆದು ಇವತ್ತು ಸನ್ಮಾನಿಸಿದ್ದಾರೆ. ನಾನಾ ಸಬ್ಜೆಕ್ಟ್ಗಳಲ್ಲಿ PhD ಮಾಡಿದಂಥವರನ್ನು ಸನ್ಮಾನಿಸಿದ್ದಾರೆ. ನಾನು ಪರ್ಟಿಕ್ಯುಲರ್ ಆಗಿ ಮಹೇಶ್ ದತ್ತಾನಿ ಮತ್ತು ವಿಜಯ್ ಟೆಂಡೂಲ್ಕರ್ ನಾಟಕಗಳಲ್ಲಿ ಪೊಲಿಟಿಕ್ಸು, ಹಿಸ್ಟ್ರಿ, ಕಲ್ಚರ್ ಯಾವ ರೀತಿ ನಮ್ಮ ದೇಶದಲ್ಲಿರುವಂಥದ್ದು ನೋವುಗಳನ್ನು, ಕಷ್ಟಗಳನ್ನು, ದಬ್ಬಾಳಿಕೆಗಳನ್ನು ವ್ಯಕ್ತಪಡಿಸಿದ್ದಾರೆ ಅನ್ನೋದ್ರ ಮೇಲೆ ನಾನು PhD ಮಾಡಿದ್ದೇನೆ. ಅದು ಈಗಲೂ ಕೂಡ ಜನರ ಮಧ್ಯದಲ್ಲಿರುವಂಥದ್ದು ಮತ್ತು ಸಮಾಜದಲ್ಲಿ ಇನ್ನೂ ಕೂಡ ಬದುಕಿದೆ ಅನ್ನುವಂಥದ್ದನ್ನು ತೋರಿಸಿದ್ದಾರೆ. ಅದನ್ನು ನಾವು ನಿರ್ನಾಮ ಮಾಡಬೇಕು, ಅದನ್ನು ಹೋಗಲಾಡಿಸ್ಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಅವರು ಬರೆದಿದ್ದಾರೆ. ನಾವು ಅದನ್ನು ಓದಿ ಮತ್ತು ನಮ್ಮ ವಿದ್ಯಾರ್ಥಿಗಳಿಗೆ ತಿಳಿಸುವಂಥ ಕೆಲಸವನ್ನು ನಾವು ಮಾಡಬೇಕಾಗಿದೆ. ಅಂಥ ಕಡೆ ಅವರನ್ನು ಮೋಟಿವೇಟ್ ಮಾಡಿ ಸರಿಯಾದ ದಿಕ್ಕಲ್ಲಿ ಸಾಗಬೇಕು. ಮಾನವೀಯ ಮೌಲ್ಯಗಳು, ಜೀವನದ ಮೌಲ್ಯಗಳು, ಸಮಾಜದ ಮೌಲ್ಯಗಳನ್ನು ಎತ್ತಿಡಿಯಬೇಕನ್ನುವಂಥ ಸಂದೇಶವನ್ನು ಏನು ಹೇಳಿದ್ದಾರೆ ಅದನ್ನು ನಾವು ನಮ್ಮ ವಿದ್ಯಾರ್ಥಿಗಳಿಗೆ ತಿಳಿಸಿ, ಸಮಾಜಕ್ಕೆ ತಿಳಿಸಿ ಹೊಸ ರೀತಿಯ ಆರೋಗ್ಯ ರೀತಿಯ ಸಮಾಜವನ್ನು ಸೃಷ್ಟಿ ಮಾಡುವತ್ತ ನಾವೆಲ್ಲ ಸಾಗಬೇಕು ಅನ್ನುವಂಥದ್ದನ್ನು ನಾನು ಕಲ್ತಿದ್ದೇನೆ. ನಾನು ಅದನ್ನೇ ನಾವು ಸಮಾಜಕ್ಕೆ ನಾನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಕರ್ನಾಟಕ ಅಲ್ಪಸಂಖ್ಯಾತರ ವೇದಿಕೆಯವರು ಇವತ್ತು ನಮಗೆ ಮಾಡಿಕೊಟ್ಟಿದ್ದಾರೆ. ತುಂಬ ನಮಗೆ ಸಂತೋಷವಾಗಿದೆ. ಇಂಥ ಕಾರ್ಯಕ್ರಮಗಳು ನನಗೆ ಅವಾರ್ಡ್ ಎಷ್ಟು ವರ್ಷ ಆಯಿತು, ಆದರೆ ನನಗೆ ಸನ್ಮಾನ ಮಾಡಿ ಇದೇ ಮೊದಲ ಸರಿ ಅಂಥೇಳಿ ನಾನು ತಿಳ್ಕೊಂಡಿದ್ದೇನೆ. ಯಾಕಂತಂದರೆ ಈ ಹಿಂದೆ ನಮ್ಮನ್ನು ಯಾರೂ ಇದಕ್ಕೆ ಗಣನೆಗೆ ತೆಗೆದುಕೊಳ್ಳೋದಿಲ್ಲ. ಆದರೆ ಇವರು ತೆಗೆದುಕೊಂಡಿದ್ದಾರೆ. ಇವರಿಗೆ ನನ್ನ ಅಭಿನಂದನೆಗಳು. ಈ ವೇದಿಕೆಗೆ ನನ್ನ ಅಭಿನಂದನೆಗಳು. ಇಲ್ಲಿ ಬಂದಂಥ ಎಲ್ಲರಿಗೂ ನನ್ನ ಅಭಿನಂದನೆಗಳು. ನನಗೆ ಸಂಸ್ಥೆಯಲ್ಲಿ ಕೆಲಸ ಕೊಟ್ಟಿದ್ದಂತಹ ಶ್ರೀ ಈಶ್ವರ್ ಖಂಡ್ರೆ ಅವರಿದ್ದಾರೆ, ಅವರಿಗೂ ನಾನು ಅಭಿನಂದನೆ ಸಲ್ಲಿಸುತ್ತೇನೆ. ನನ್ನ ಸಹ ಗುರುಗಳಿದ್ದಾರೆ, ನನ್ನ ಜೊತೆಗೆ ಸಹಾಯ ಮಾಡಿದ್ದಾರೆ, ನನಗೆ ವಿದ್ಯೆ ಕಲಿಸಿದ್ದಾರೆ, ಅವರಿಗೂ ನಾನು ಅಭಿನಂದನೆ ಸಲ್ಲಿಸ್ತೇನೆ. ನನಗೆ ನನ್ನ ಮಧ್ಯೆ ಇದ್ದಾರೆ, ಈಗ ನಮ್ಮ ಎದುರುಗಡೆ ಇದ್ದಾರೆ ಚಂದ್ರಶೇಖರ್ ಬಿರಾದಾರ್, ಡಾಕ್ಟರ್ ಚಂದ್ರಶೇಖರ್ ಬಿರಾದಾರ್ ಅವರು ನನಗೆ ಗುರುಗಳಿದ್ದಾರೆ.
ಅವರಿಗೂ ನಾನು ಧನ್ಯವಾದ ಸಲ್ಲಿಸ್ತೇನೆ. ನನ್ನ ಕುಟುಂಬದವರಿಗೆ ಧನ್ಯವಾದ ಸಲ್ಲಿಸ್ತೇನೆ. ಯಾಕಂದರೆ ನನಗೆ ಸಹಕಾರ ಮಾಡಿದ್ದಾರೆ ಇದನ್ನೆಲ್ಲ ಮಾಡೋಕ್ಕೆ. ಹೀಗೆಲ್ಲ ಭಾಷಾಶಾಸ್ತ್ರದಲ್ಲಿ ಅಭ್ಯಾಸ ಮಾಡಲು ಜನ ಭಾಳ ಹಿಂಜರಿತಾರೆ. ಇದಕ್ಕಾಗಿ ನಾವೇನು ಮಾಡಬೇಕಂದ್ರೆ ಭಾಳ ಕಷ್ಟಪಟ್ಟು ಬೀದರ್ ಜಿಲ್ಲೆಯ ಕನ್ನಡ ಭಾಷೆಯಲ್ಲೇ ನಾನು ಅಭ್ಯಾಸ ಮಾಡಿದ್ದೇನೆ. ಅದಕ್ಕಾಗಿ ಇವರು ನನಗೆ ಅವಾರ್ಡ್ ಕೊಟ್ಟಿದ್ದಾರೆ. ಇನ್ನೊಂದು ಸಾರಿ ಅವರಿಗೆ ಅಭಿನಂದನೆ.